ಹೇ ತಂದೆ ಗುರುಸಿದ್ದೇಶ್ವರ, ಮೋಸ ಎಂಬ ಕೆಟ್ಟ ಭಾವನೆಯನ್ನು ಮನುಷ್ಯನ ಮನಸ್ಸಿನಲ್ಲಿ ಯಾತಕ್ಕೆ ತುಂಬಿಬಿಟ್ಟಿದ್ದಾನೆ? ಹೊತ್ತು ಎತ್ತು ಸಾಕಿ ಸಲುವಿ ಉಣಿಸಿ ತಿನಿಸಿ ದೊಡ್ಡವನಾಗಿ ಮಾಡಿದ ಹೆತ್ತ ತಂದೆ ತಾಯಿಗಳಿಗೆ ಮಕ್ಕಳಿಂದಲೇ ಮೋಸ. ವರ್ಷಾನುಗಂಟಲೆ ಉತ್ತಿ ಬಿತ್ತಿ ಬೆಳೆದು ಈ ಭೂಮಿಯ ತಾಯಿಯ ಮೇಲೆ ಬೆವರನ್ನು ಸುರಿಸಿದ ಈ ರೈತನಿಗೆ ಆ ದುಷ್ಟ ವ್ಯಾಪಾರಿಗಳಿಂದಲೇ ಮೋಸ. ಮೋಸ ಎಂಬ ಕಂತೆಯು ಬೆಟ್ಟದ ಆಕಾರವಾಗಿ ಬೆಳೆದು ಬಿಟ್ಟಿದೆ ಈ ಮನುಷ್ಯನ ಮನಸ್ಸಿನಲ್ಲಿ. ನಮ್ಮೂರ ವೆಂಕಟಗೌಡನಂತೂ ಬಹಳ ದುರ್ಬುದ್ಧಿಯಿಂದ ವರ್ತಿಸುತ್ತಿದ್ದಾನೆ. ಅವನ ಕೆಟ್ಟ ಬುದ್ಧಿಯನ್ನು ಹೋಗಲಾಡಿಸಿ ರೈತರಿಗೆ ಒಳ್ಳೆ ಸೌಕರ್ಯ ಸಿಗುವಂತೆ ಮಾಡು ತಂದೆ, ರೈತರಿಗೆ ಒಳ್ಳೆ ಸೌಕರ್ಯ ಸಿಗುವಂತೆ ಮಾಡು. ನಮಸ್ಕಾರ ರೇವಣ ಸಿದ್ದಪ್ಪನವರಿಗೆ. ಬನ್ನಿ ಕುಲಕರ್ಣಿ ಅವರೇ, ಯಾಕೋ ಈ ಬಡ ರೈತನಿಗೆ ಬಹಳ ವಿನಂತಿಯಿಂದ ನಮಸ್ಕಾರ ಮಾಡುತ್ತಿದ್ದೀರಾ? ಹಾಗೆ ನಿಲ್ಲು ತಮ್ಮ. ಈ ಜಗತ್ತಿನಾಗ ಪಾಪಿರದ ಪಿಂಡ್ ಅಂದ್ರ ರೈತರಷ್ಟೇ ನೋಡಪ್ಪ. ಅವ್ರಿಗೆ ನಾವು ಭಾಳ ಗೌರವ ಕೊಡ್ತೀವಿ. ಯಾಕಂದ್ರ ಜಗತ್ತಿಗೆ ಅನ್ನ ಹಾಕೋ ನಮ್ಗ ದೇವ್ರಿದ್ದಂಗ ತಮ್ಮ, ದೇವ್ರಿದ್ದಂಗ. ನಾವು ಯಾವ ದೇವರು ಕುಲಕರ್ಣಿ ಅವರೇ? ರೈತರಿಗಿದ್ದ ಅಭಿಮಾನ ಗೌರವ ನಿಮ್ಮಲ್ಲಿದ್ದರೆ ರೈತರಿಗೆ ಮೋಸ ಮಾಡಿ ರೈತರಿಂದ ದುಡ್ಡನ್ನು ಹೊಡೆದು ನಾಲಿಗೆ ತಪ್ಪಿ ನಡೆಯುತ್ತಿದ್ದಾನಲ್ಲ ನಿಮ್ಮ ಗೌಡ. ನೀವು ಮಾತಾಡುದು ಕರಿಯೈತಿ ತಮ್ಮ. ಅವತ್ತ ರೈತರನ್ನೆಲ್ಲ ಕರೆಸಿ ಬೈಯು ಮುಂದ ಗೌಡನಿಗೆ ಮುಖಕ್ಕೆ ಹಾಕಿ ಸುಗಳ್ಬೇಕಂತ ಮಾಡಿದ್ದೆ. ಏನೋ ನಮ್ಮ ಗೌಡ್ರು ಒಂದ್ ಸ್ವಲ್ಪ ಟೆನ್ಷನ್ದಾಗದಾರ ಅಂತೇಳಿ ಟೆನ್ಷನ್ ಹೆಚ್ಚಾಗಿ ಬೈಯಾಕತ್ತಾರಂತ ಸುಮ್ಮನದೇ. ಏನು ಕುಲಕರ್ಣಿ, ಆ ನಿನ್ನ ಗೌಡನಿಗೆ ಟೆನ್ಷನ್ ಇದೆ ಎಂದು ತನಗೆ ಬಂದ ಕೋಪವನ್ನು ರೈತರ ಮೇಲೆ ತೋರಿಸಿದರೆ, ಆ ನಿನ್ನ ಧನಿಕನಿಗೆ ಬಂದ ಕೋಪವನ್ನು ರೈತರ ಮೇಲೆ ತೋರಿಸಿದರೆ ರೈತರನ್ನು ನಂಬಿ ದುಡ್ಡು ಕೊಟ್ಟಿದ್ದು ತಪ್ಪ? ಅದೇ ಹಂಗ ತಪ್ಪಾಕಾಯ್ತು ತಮ್ಮ. ಊರಿಗೆ ಒಳ್ಳೇದು ಮಾಡತ್ತ ಎಲ್ಲಾರು ಕೂಡಿಸಿ ದುಡ್ಡು ಕೊಟ್ಟಿರಿ. ನಿಮಗ್ ಒಳ್ಳೇದು ಮಾಡೋದು ಅವನ್ ಧರ್ಮ ಐತಿ ತಮ್ಮ, ಧರ್ಮ ಐತೆ. ಧರ್ಮ ಎಲ್ಲಿದೆ ಕುಲಕರ್ಣಿ ಅವರೇ? ಆ ನಿಮ್ಮ ಧನಿಕನ ಹತ್ತಿರ ಬಡವರನ್ನು ಬಡಿದು ತಿನ್ನುವುದು, ರೈತರ ಹತ್ತಿರ ರಾಕ್ಷಸರಂತೆ ವರ್ತಿಸುವುದು, ಅಕ್ರಮವಾಗಿ ಆಸ್ತಿ ಗಳಿಸುವುದು, ಇದೇ ಏನು ನಿಮ್ಮ ಧನಿಕನ ಧರ್ಮ? ನೋಡು ಕುಲಕರ್ಣಿ, ಆ ನಿಮ್ಮ ಧನಿಕನು ಬಹಳ ಅಹಂಕಾರದಿಂದ ಮೆರೆಯುತ್ತಿದ್ದಾನೆ. ಅವನಿಗೆ ಮಾತ್ರ ಈ ರೈತರ ಶಾಪ ತಟ್ಟದೇ ಬಿಡೋದಿಲ್ಲ. ತಮ್ಮ ರೇವಣ ಸಿದ್ದಪ್ಪ, ನಿಮ್ಮ ಶಾಪ್ ಹತ್ತಬಾರ್ದು ಅಂತೇಳಿ ನಿಮ್ಮ ತಾಕ ನಮ್ಮ ಧನ್ಯರು ಕಳಿಸ್ಯಾರ ತಮ್ಮ, ಕಳಿಸ್ಯಾರ. ಏನು ಹೇಳ್ತಾ ಇದೀಯ ಕುಲಕರ್ಣಿ? ಹೌದಪ್ಪ, ನಿಮ್ಮನ್ನ ಬೈದು ಕಳಿಸಿದ್ರಲ್ಲ, ನಮ್ಮ ಧನ್ಯರ ಮನಸ್ಸಿಗೆ ಒಟ್ಟ ನೆಮ್ಮದಿನಿಲ್ಲ. ಅದಕ್ಕೆ ನನ್ನ ಕರೆದ ರೈತರದಾಗ ಹೋಗಿ ಕ್ಷಮೆ ಕೇಳ್ಕೊಂಬಾಡಿ ಕಳಿಸಿದಾರ ತಮ್ಮ, ಕ್ಷಮೆ ಕೇಳ್ಕೊಂಬಾಡಿ ಕಳಿಸಿದಾರ. ಕುಲಕರ್ಣಿ, ನೀನು ಹೇಳುತ್ತಿರುವುದು ಸತ್ಯನಾ? ಆ ನಿಮ್ಮ ಧನಿಕನು ರೈತರ ಹತ್ತಿರ ಹೋಗಿ ಕ್ಷಮೆ ಕೇಳಿ ಬಾ ಎಂದನ? ಕರೆ ತಮ್ಮ, ನನ್ನ ಮಾತಿನ ಮ್ಯಾಗ ನಿನ್ಗೆ ಒಟ್ಟ ವಿಶ್ವಾಸ ಇರ್ಲಿಕ್ಕ ನಮ್ಮ ಮನೆದೇವ್ರು ಹಾನಿ ಮಾಡಿ ಆತನು ನಿಮ್ಮ ಕ್ಷಮೆ ಕೇಳಾಕ ಕೈಸಾರ ತಮ್ಮ, ಕ್ಷಮೆ ಕೇಳಾಕ ಕೈಸಾರ. ಒಳ್ಳೇದಾಯ್ತು ಕುಲಕರ್ಣಿ. ಆ ನಿಮ್ಮ ಕೆಟ್ಟ ಧನಿಕನಿಗೆ ಈಗಲಾದ್ರೂ ಒಳ್ಳೆ ಬುದ್ಧಿ ಕೊಟ್ಟನಲ್ಲ ದೇವರು, ಅಷ್ಟೇ ಸಾಕು. ಸಾಕಂತ ಬಿಡಾಕಲ್ಲು ತಮ್ಮ, ಇದಕ್ಕೊಂದು ಸಹಿ ಹಾಕು. ಸಹಿನಾ? ಯಾಕೆ ಕುಲಕರ್ಣಿ? ನಿಮ್ಮ ತಾಕ ನಾ ಬಂದನೆ ತೇಳಿ ನಮ್ಮ ಗೌರಿಗೆ ತೋರ್ಸಾಕಿದೊಂದು ಸಾಕ್ಷಿ ನೋಡ್ತಮ್ಮ, ಸಾಕ್ಷಿ. ಹೌದೇ ತಾಯಿಲಿ ಕುಲಕರ್ಣಿ, ಆ ನಿಮ್ಮ ಕೆಟ್ಟ ಗೌಡನಿಗೆ ಈಗಲಾದ್ರೂ ಒಳ್ಳೆ ಬುದ್ಧಿ ಕೊಟ್ಟನಲ್ಲ ದೇವರು, ಅಷ್ಟೇ ಸಾಕು. ನಾನು ಧಾರಾಳವಾಗಿ ಸಹಿ ಮಾಡ್ತೇನೆ. ತಗೋದಮ್ಮ, ಇಲ್ಲೇ ಕೆಳಗಡೆ ಸಹಿ ಮಾಡು. ಹಾ ತಾ ಕುಲಕರ್ಣಿ. ಇಲ್ಲೇ 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 ಕೆಳಗಡೆ ಇಲ್ಲೇ.
ನೋಡು ರೇವಣಿಸಿದ್ದ, ನೀನು ಈ ಕಾಲೆ ಬಂದ ಮೇಲೆ ಸಹಿ ಮಾಡಿದ್ಯಲ್ಲ, ನಿನ್ನ ಮನೆ ನಮ್ಮ ಧನಿಕರಿಗೆ ಹೆಸರಿಗೆ ಆಯ್ತು ತಿಳಿದುಕೊಳ್ಳಲೇ ಮಗನೇ. ಯಾಕೆ ಕುಲಕರ್ಣಿ, ನಾನು ಸಹಿ ಮಾಡಿದೆ ಎಂದು ಮನದಲ್ಲಿ ಏನೇನೋ ಮಾತನಾಡುತ್ತಿರುವೆಯಲ್ಲ? ತಮ್ಮ, ನಮ್ಮ ದಂಡರಿಗೆ ಒಳ್ಳೆ ಬುದ್ಧಿ ಬಂತಲ್ಲ, ಈ ಒಳ್ಳೆ ಬುದ್ಧಿ ಬಿಡಿ ಇಡುವಂತ ದೇವರ ಹತ್ರ ಬೇಡಿಕೊಳ್ತಾ ಇದ್ದೆ. ರೇವಣ್ ಸಿದ್ದಪ್ಪ, ನಾನೇನು ಬರ್ಲಾ? ಆಯ್ತು ಕುಲಕರ್ಣಿ ಅವರೇ, ಹೋಗಿ ಬನ್ನಿ. ದೇವ, ದುಡ್ಡು ಇದೆ ಎಂದು ದುರ್ಬುದ್ಧಿಯಿಂದ ವರ್ತಿಸುತ್ತಿದ್ದ ಆ ವೆಂಕಟಗೌಡನಿಗೆ ಈಗಲಾದರೂ ಒಳ್ಳೆ ಬುದ್ಧಿಯನ್ನು ಕೊಟ್ಟಿಯಲ್ಲ ತಂದೆ, ಅಷ್ಟೇ ಸಾಕು. ವೆಂಕಟಗೌಡ, ಲೇ ವೆಂಕಟಗೌಡ, ಕಟ್ಟಗೌಡ ಹೆಸರು ಎಷ್ಟು ಕರೆಯೋದ್ರ ಅದು ಲೇ ಅಂದು ನಿಮ್ಮ ಅಪ್ಪ ರಾಯ. ಲೇ ರಾಯ, ಲೇ ವೆಂಕಟಗೌಡ, ನಾವು ಯಾರ ತಂಟೆಕನು ಬರಲ್ಲ. ನಮ್ ತಂಟೆಕ್ ಬಂದ್ರ ಸುಮ್ಮನೆ ಬಿಡಲ್ಲ, ಮನಿ ಹೊಕ್ಕ ಹೊಡಿತೀವಿ.
ನಿನ್ನ ತಮ್ಮ ಪ್ರತಾಪ ಮನೆಯಲ್ಲಿ ಇದ್ದಾನ? ಯಾಕೆ ನನ್ನ ತಮ್ಮ ಏನಾದರೂ ಈ ನಿನ್ನ ಅತ್ತಿಗೆನ ಚೂಡಾಸೆ ಕೆನ್ನೆಯನ್ನು ಚೂಟಿದಣ? ನೋಡ, ಕೆಟ್ಟು ಹೋದ ನಿಮ್ಮ ಬೋಧಿನ ಮೊದಲ ತಿದ್ದಿಕ ನನ್ನ ಅತ್ತಿಗೆಯನ್ನು ಚುಡಾಯಿಸಿ ಚೂಡಮಣಿಯಾದ ಚಪ್ಪರ್ ನನ್ನ ಮಗ ನಿನ್ನ ತಮ್ಮನನ್ನು ಚಪ್ಪಲಿಯಿಂದ ಹೊಡೆದು ಬುದ್ಧಿ ಕಲಿಸಬೇಕಂತ ನನ್ನ ಅತ್ತಿಗೆ ಕಾಲಿಗೆ ಚಪ್ಪಲಿ ಹಾಕಿಕೊಂಡು ಬಂದಿದ್ದೇನೆ. ಚಪ್ಪಲಿ ಏನಾಯ ಎಂದು ಜಾಸ್ತಿ ಆಯ್ತು ಮಗಳೇ. ಈಗಿನ ಅತ್ತಿಗೆಗೆ ಸೌಂದರ್ಯ ಇದೆ, ನನ್ನ ತಮ್ಮನಿಗೆ ಪ್ರಾಯವಿದೆ. ವಯಸ್ಸಿನ ಹುಮ್ಮಸ್ಸಿನಲ್ಲಿ ಕೊಟ್ಟಿರುವ ಈ ನನ್ನ ತಮ್ಮನಿಗೆ ಈ ನಿನ್ನ ಅತ್ತಿಗೆ 5 ನಿಮಿಷ ಸುಖ ಕೊಟ್ಟು ಬಂದಿದ್ರೆ ಈ ನಿನ್ನ ಅತ್ತಿಗೆ ಸೌಂದರ್ಯ ಕರಿಗೆ ನೀರನ್ನ ಬಿಡ್ತಿತ್ತ? ಏ ವೆಂಕಟಗೌಡ, ಕಂಡವರೆಲ್ಲ ಕರೆದಾಗ ಹೋಗಿ 5 ನಿಮಿಷ ಸುಖ ಕೊಟ್ಟು ಬರುವುದಕ್ಕೆ ಈ ರೇವತಿಯನ್ನು ನಿಮ್ಮಂತ ಸೂಳಿಗಾರಿಕೆ ವಂಶದಲ್ಲಿ ಹುಟ್ಟಿಲ್ವೋ? ಗಂಡು ನನ್ನ ಅತ್ತಿಗೆ ಮೇಲೆ ಕೈ ಹತ್ತಿದ್ದಾರೆ. ಈ ರಾಯನ ಕೊಡ್ಲಿ ಬಾಯಾಗ ನಿನ್ನ ಕೈನ ಕತ್ತರಿಸಿ ಬೀಳುತ್ತೆ ಮಗನ. ಮಾವ ಯಾರ್ಯವರು? ಏನಿದು ಗಲಾಟೆ? ಐಶ್ವರ್ಯದಿಂದ ಈ ಸಮಾಜದಲ್ಲಿ ಮೇಲ್ಮಟ್ಟಕ್ಕೆ ಬೆಳೆತಿದ್ದೇವಲ್ಲ, ಅದನ್ನು ಕಂಡು ಹೊಚ್ಚಿ ಕೆಟ್ಟು ಪಟ್ಟು ನಮ್ಮೊಡನೆ ಜಗಳಕ್ಕೆ ಬಂದಿದ್ದಾರೆ ಈ ಬಣಪ್ಪಾಯಗಳು. ನಿನ್ನ ಆಸೇಶ್ವರಕ್ಕೆ ಆಸೆ ಬಿದ್ದು ಹೊಟ್ಟೆ ಕಿಚ್ಚು ಪಡವನಲ್ಲಲ್ಲಿ ಈ ರಾಯ. ನಿನ್ನ ಶ್ರೀಮಂತಿಗೆ ಇದ್ದರೆ ನಿನ್ನಲ್ಲಿರಬಹುದು, ನಿನ್ನ ಆಸೇಶ್ವರ ಇದ್ದರೆ ನಿನ್ನಲ್ಲಿರಬಹುದು. ಹಣ ಆಸ್ತಿ ಇದೆ ಎಂದು ಪರಸ್ಪರ ಮೇಲೆ ಕಣ್ಣು ಹಾಕುತ್ತಿರುವ ನಿನ್ನ ಕಾಮುಕ ತಮ್ಮನನ್ನು ಚಪ್ಪಲಿ ನೋಡಿದು ಬುದ್ಧಿ ಕಲಿಸಾಕ ಬಂದಿನಿ. ಒಳ್ಳೆ ಮಾತಿನಿಂದ ನಿನ್ನ ತಮ್ಮನನ್ನು ಕರೆದು ಬುದ್ಧಿ ಕಲಿಸುತ್ತೀಯೋ ಅಥವಾ ಈ ಅರಮನೆಯಲ್ಲಿ ಅಂದದ ಅರಗಿಳಿ ಅಂತಿರುವ ಈ ನಿನ್ನ ಸೊಸೆಯ ಉಪ್ಪಿನಿಂದ ಗಲ್ಲವನ್ನು ಕಚ್ಚ ನೀವು ಮಾಡಿದ ತಪ್ಪಿಗೆ ಪ್ರಾಯ ಚೇತನೆವಲ್ಲ. ಏನೋ ಈ ರಂಜನಿ ಗಲ್ಲಕ್ಕೆ ಮುತ್ತು ಕೊಡುತ್ತೀಯ? ಎಲ್ಲೋ ರಾಯ, ನೀನು ನಿಜವಾದ ಗಂಡಸೆ ಹಾಗಾದ್ರೆ ಬಾರೋ ನನ್ನ ಗಲ್ಲವನ್ನು ಕಚ್ಚುವ. ಈ ರಾಯನ ಗಂಡಸನ ಕೇಳಬೇಡ, ಇವನು ನಿನ್ನಂತ ಹೆಣ್ಣಿಗೆ ಗಂಡಸನ ತೋರಿಸುವನಲ್ಲ. ನಿಮ್ಮ ಮಾವನಂತ ಬಂಟ ಪೊಂದರಿಗೆ ತೋರಿಸುವನು. ಒಂದು ವೇಳೆ ನಿನಗೂ ತೋರಿಸಬೇಕೆಂದರೆ ನಿನ್ನ ಸೀಲದ ಚೀಲ ಚಿಂದಿ ಚಿಪ್ಪಾಡಿ ಹಾಗೆ ಒಂದೇ ತಿಂಗಳಾಗ ನಿನ್ನ ಹೊಟ್ಯಾಗ ಈ ರೋಗಿನ ಗಂಡಸರದ ಪೆಂಡ ಬೆಳೆಯುತ್ತ ಬಾರಲೇ. ಕೈ ಬೇಡ ಅವಳನ್ನು, ಇದು ಸೊಟ್ಟು ಹಾಕುತ್ತೇನೆ. ಬಂದೂಕು ತೋರಿಸಿ ಹೆದರಿಸ್ತೀನಲ್ಲಿ ಈ ರಾಯನನ್ನು. ನಿನ್ನ ತಮ್ಮ ಯಾರೂ ಇಲ್ಲದ ಸಮಯದಾಗ ನನ್ನ ಅತ್ತಿಗೆ ಕೈ ಹಿಡಿದು ಎಳೆದಾಡಿ ಸಣ್ಣ ಕೆಲಸ ಮಾಡ್ಯಾನ. ಆದ್ರ ಈ ರಾಯ ಹಾಗಲ್ಲ, ಪುಂಡ ಪುರುಷನಾನೆಂದು ಎದೆ ತಟ್ಯ ಮೀಸ ತಿರುಗಿ ನಡೆದಾಡುವ ನಿನ್ನಂತ ಪೋಂಡನ ಎದುರಿಗೆ ತೊಡೆ ತಟ್ಯ
ನಿನ್ನ ಸೊಸಗಲ್ಲಕ್ಕೆ ಮೊತ್ತ ಕೊಡುತ್ತೇನೆ. ನೀನು ಅದೇನು ಕಿತ್ಕೋತೀಯ ಕಿತ್ಕೋ. ಸ್ಟೂಪಿಡ್, ನನ್ನ ಮನೆಗೆ ಬಂದು ನನ್ನ ಮಾವಂದ್ರ ಎದುರಿಗೆ ನನ್ನ ಗಲ್ಲಕ್ಕೆ ಮುತ್ತು ಕೊಡುತ್ತೀಯ? ಮಾವ, ನನಗೆ ರೋಷ ಉಕ್ಕಿ ಬರ್ತದೆ. ನೇರಾಯ, ನೂರಾರು ಹುಡುಗಿಯರ ಶೀಲವನ್ನು ಹರಿದ ಈ ಕಟ್ಟದವನಿಗೆ ಸವಾಲು ಹಾಕಿ ನನ್ನ ಸೊಸೆ ಕೆನ್ನೆಗೆ ಮುತ್ತನ್ನು ಕೊಟ್ಟಿಯ ನನ್ನ ಮಗನೇ. ಇದರ ಪರಿಣಾಮ ಏನಾಗುತ್ತದೆ ನೋಡಿಕೊಳ್ಳುತ್ತೇನೆ. ಯಾಕೆ ಗೌಡ, ಈ ರಾಯ ಮಾಡಿದ ಕೆಲಸದಿಂದ ನಿನಗೆ ಬಿಪಿ ಹೆಚ್ಚಾಯ್ತಾ? ಹೆಚ್ಚಿಗೆ ಮಾಡ್ಕೋಬೇಡ, ಬೇಗ ಚಟ್ಟ ಕಲಿಸ್ಕೊತೀಯ. ಒಂದು ಮಾತು ಹೇಳ್ತೀನಿ, ತಿಳ್ಕೊ. ಒಳ್ಳೆ ತಳದಿಂದ ಬಂದ ಒಂದಾಗ್ತೀವಿ ಅಂದ್ರ 9 ಸಲ ನಿನ್ನ ಪಾದಕ್ಕೆ ಶರಣಾಗ್ತೀನಿ. ಆದ್ರ ಒಳ್ಳೆಯವ್ರ ತರ ನಾಟಕ ಮಾಡಿ ನಮ್ಮೊಳಗ ಕಡ್ಡಿ ಆಡ್ಸಕ ಬಂದ್ರ ನಿನ್ನ ಚಡ್ಡಿ ಬಿಚ್ಚಿ ಹೊಡಿತಾನ ಈ ರಾಯ. ಬಾರುತ್ತೇನೆ, ಬಾರಮ್ಮ ಹೋಗೋಣ. ನಮ್ಮ ಮನೆಗೆ ಬಂದು ನನ್ನ ಮಾವಂದ್ರ ಎದುರುಗಡೆಗೆ ನನ್ನ ಗಲ್ಲಕ್ಕೆ ಮುತ್ತಿಟ್ಟು ಹೋದ ಆ ರಾಯ. ಹೆಣ್ಣಾದ ನನಗೆ ರೋಷ ಉಕ್ಕಿ ಬರ್ತಾ ಇದೆ. ಇನ್ನು ನಿಮಗೆ ಬರ್ತಾ ಇಲ್ವಾ? ಹುಲಿ ಹಾಲ ಕುಡಿದು ನಾನು ಇಲ್ಲೇ, ಹುಲಿ ಹಾಲ ಕುಡಿದು ಅವನು ಅಲ್ಲೇ. ನನ್ನ ಶಕ್ತಿಯ ಮುಂದೆ ಅವನ ಶಕ್ತಿ ನಡೆದು ಓಮ್ಮನಾದೆ. ಆಲಯನ ಕಟ್ಟಿ ಉಗಿಯಬೇಕಂದ್ರೆ ನನ್ನ ವ್ಯಕ್ತಿಯನ್ನು ಒಪ್ಪಿಗೆಯಿಸಿಕೊಳ್ಳಬೇಕು. ಅಂದಾಗಲೇ ಆಲಯ ಬೆಕ್ಕೆ ಮುದ ಹಕ್ಕಿಯಂತೆ ಬಂದ ಬೀಳುವನು ನನ್ನ ಪಾದದ ಮೇಲೆ. ಆರದ್ರಿ, ನಾವೊಂದು ಸ್ವಲ್ಪ ಹೊತ್ತು ತಹಶೀಲ್ದಾರ್ಗೆ ಭೇಟಿಯಾಗಿ ಬರ್ತೇನೆ. ಯಾವಾಗೆ ಮನೆಯಲ್ಲಿ ಹೋಗು. ಆಯ್ತು ಮಾವ. ವಾಹ್ ರಾಯ, ವಾಹ್. ಅವತ್ತು ನಾನು ನಿನಗೆ ಮುತ್ತು ಕೊಡು ಎಂದಾಗ ನನಗೆ ಬಾಯಿಗೆ ಬಂದಾಗೆ ಬೈದು ಕಳಿಸಿದೆ. ಆದರೆ ಇಂದು ನೀನಾಗಿ ಬಂದು ನನ್ನ ಮಾವಂದ್ರ ಎದುರಿಗೆ ಬಂದು ನನ್ನ ಗಲ್ಲಕ್ಕೆ ಮುತ್ತು ಕೊಟ್ಟೆ. ನೀನು ಕಚ್ಚಿದ ಈ ಕೆನ್ನೆಯನ್ನು ನಾನು ಮರೆಯಲಾರೆ. ಐ ಲವ್ ಯು ರಾಯ, ಐ ಲವ್ ಯು. ಇದೇನು ರಜನಿ, ಒಬ್ಬಳೆ ನಿಂತು ನಿನ್ನ ಕೈಗೆ ನೀನೇ ಮುಚ್ಚಿಕೊಡ್ಬೋತ ಸಂತೋಷದ ಅಲೆಯಲ್ಲಿ ತೇಲಾಡದಂತೆ ಕಾಣುತ್ತಿದ್ದಲ್ಲ. ಹೌದು ಮಾವ, ನನ್ನ ಕನಸಿನ ರಾಜ ಬಂದು ನನ್ನ ಕೆನ್ನೆಗೆ ಮುತ್ತಿಟ್ಟು ಹೋದ. ಯಾರವನು ನಿನ್ನ ಕೈಗೆ ಮುತ್ತು ಕೊಡುವವನು? ಅವನು, ಅಯ್ಯೋ ಛೀ, ನಾನಿನ್ನು ರಾಯನ ಕನಸಿನಲ್ಲೇ ಇದ್ದೇನೆ. ಯಾರು ರಜನಿ ನಿನ್ನ ಕೆನ್ನೆಗೆ ಮುತ್ತು ಕೊಡುವವನು?
ಮತ್ಯಾರು ಮಾವ, ಇಂದ್ರನಂತೆ ಅಮರಾವತಿ ಬಂಗಲೆಯಲ್ಲಿ ರಾರಾಜಿಸುವ ಹಾಗೆ ನೀವಿರುವಾಗ ನಿಮ್ಮನ್ನು ಬಿಟ್ಟು ಮತ್ಯಾರು ಕೊಡ್ತಾರೆ ಮಾವ? ಹುಚ್ಚಿ, ಕಾಮದ ಕರಗತ್ತಲಲ್ಲಿ ಬೆಳಲಿ ಪೆಂಡಾದ ನಿಮ್ಮ ಮಾವನ ಕನಸು ಕಾಣುವುದು ಬಿಟ್ಟು ಬೇಗನೆ ನನ್ನ ಕೈಯಿಂದ ನಿನ್ನ ಕೊರಳಿಗೆ ಮಾಂಗಲ್ಯವನ್ನು ಕಟ್ಟಿಸಿಕೊಂಡು ಆ ನಿನ್ನ ಕನಸನ್ನು ನನಸು ಮಾಡಿಕೊಳ್ಳಬಾರದೆ. ಮಾವ, ಈ ರಂಜನಿ ಯಾವತ್ತಿದ್ದರೂ ನಿಮ್ಮವಳೆ ನೋಡಿ. ನಿಮ್ಮ ಮೋಹಕದ ನಾದದ ಕುಂಗಿಗೆ ನಾನು ಮನಸ್ಸೊತ್ತು ಹೋಗಿದ್ದೀನಿ. ನೀವು ಯಾವಾಗ ರೆಡಿ ಅನ್ನುತ್ತೀರೋ ಆವಾಗ ನಾನು ನನ್ನ ಕೊರಳನ್ನು ನಿಮಗೆ ನೀಡುತ್ತೇನೆ. ಶಬಾಷ್ ರಜನಿ, ಶಬಾಷ್. ನನ್ನ ಕಾಮದ ಬಿರುಗಾಳಿಗೆ ಅನುರಾಗದ ಎಲೆಗಳದ್ದಂತೆ ಸಂಪತ್ತಿನ ಸಾಮ್ರಾಜ್ಯನಂದು ಈ ಪ್ರತಾಪ್ ಸಿಂಹನ ಬಾಳಿಗೆ ಶಾಶ್ವತ ನೀನ ಗೆಲಿಪಿ ನೀನಾಗುತ್ತೀನಲ್ಲ, ಅಷ್ಟೇ ಸಾಕು ರಜನಿ. ಮಾವ, ಕಂಡವರನ್ನು ಬಯಸಿ ಬಂಡಗೆಲ್ತ ಕೆಲಸ ಮಾಡುವ ಈಗಿನ ಕಾಲದಲ್ಲಿ ಅಂತ ಕಾಮಕರಿದ್ದಾರೆ. ಆದರೆ ನೀವು ನನ್ನನ್ನು ಮದುವೆಯಾಗುವ ಸಲುವಾಗಿ ಅನೇಕ ಆಸ್ತಿ ಅಂತಸ್ತು ಇದ್ದರೂ ನಿಮ್ಮ ಮನಸ್ಸನ್ನು ಹತೋಟಿಯಲ್ಲಿ ಇಟ್ಟುಕೊಂಡಿದ್ದೀರಾ ನೋಡಿ. ನಿಮ್ಮಂತ ಪತಿಯನ್ನು ಪಡೆಯದ್ದು ನಾನೇ ಧನ್ಯಳು. ರಂಜನಿ, ಗಂಧವಷ್ಟೇ ಮೈ ಗಂಧ ತುಂಬಿ ಬೆಳೆದು ನಿಂತ ಸಂಪಿಗೆ ಹೂ ನೀನು. ನಿನ್ನಂತ ಮೈ ಮಾಟದ ಹುಡುಗಿಯನ್ನು ಬಿಟ್ಟು ನನ್ನ ಚಕ್ರವನ್ನ ಚಂಚಲ ಮಾಡಿ ಹೃದಯವನ್ನು ಹಿಂಪಿ ಮಾಡುವ ಹುಡುಗಿಯರಿಂದ ಹೋದರೆ ನನ್ನಂತ ದಡ್ಡನೇರು. ನಿಜ ಪ್ರತಾಪ್, ಪ್ರೀತಿ ಪ್ರೇಮಕ್ಕೆ ಕಡ್ಡು ಬಿದ್ದು ಕಾಮದ ಒತ್ತಡದಿಂದ ಕಂಡವರನ್ನು ಕೈ ಹಿಡಿದು ಜಗ್ಗುತ್ತಾರೆ. ಆದರೆ ನಿಮ್ಮಂತ ಒಳ್ಳೆ ಗುಣದವರನ್ನು ಪಡೆದುದು ನಾನೇ ಧನ್ಯಳು. ಬನ್ನಿ, ಬಿಸಿ ಬಿಸಿ ಕಾಫಿ ಮಾಡಿ ಕೊಡುತ್ತೇನೆ, ಕುಡಿಯುವಂತೆ. ನಿಲ್ಲು ರಜನಿ. ಯಾಕೆ ಮಾವ? ರಜನಿ, ಈ ನಿನ್ನ ಮಧ್ಯಾಹ್ನ ಮಾತನ್ನು ಕೇಳಿ ನನ್ನ ಹೃದಯ ಬಿರುಕು ಬಿಟ್ಟು ಗುವೆ ಅಂತಾಯ್ತು. ಗಿಡ ಬಳಿಯಲ್ಲಿ ಅರಳಿ ನಿಂತ ಪುಷ್ಪ ನೀನು, ನಿನ್ನ ಪ್ರೇಮದ ಮಕರಂದ ಹೇಳಲು ಬಂದ ಭೃಂಗ ನಾನು. ಈ ನಿನ್ನ ಸುಮಧುರ ಹಾಡಿನಿಂದ ತನಿಸಬಾರದೇ ನಿನ್ನ ರಸಿಕತೆ ರಾಜನನು. ನನ್ನ ಜೀವನದ ಜೊತೆಗಾರನ ಜೊತೆಗೆ ಹಾಡಿ ಕುಣಿಯುವುದೆಂದರೆ ಹೇಳುತ್ತೇನೆ. ಆಯ್ತು ಮಾವ, ಬನ್ನಿ.
ಚಿನ್ನವು ನೀನೇ ಅಂತವು ಅಂತರದ ತುಂಬಿಕೊಂಡೆ ಬಾಗಿ ಚಂದವು ಮುಂದಾರು ಚಂದದ ಗೆಳತಿ ಸಿಂಗಾರ ಸೀರೆಯ ಒಡತಿ ಲಾ 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 ಲಾ